ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಜಿಲ್ಲಾಧಿಕಾರಿ ಜಗದೀಶ್ ಮತ್ತು ಉಪ ತಹಶೀಲ್ದಾರ್ ನವೀನ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಅಕ್ರಮವಾಗಿ ರಾಜಕಾಲುವೆಯ ಮೇಲೆ ನಿರ್ಮಿಸಿದ್ದ ಮನೆಗಳನ್ನ ನೆಲಸಮ ಮಾಡಲಾಯಿತು. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿನ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸುವಂತೆ ಸ್ಥಳೀಯ ಆಡಳಿತವು ಈ ಹಿಂದೆ ಹಲವು ಬಾರಿ ಎಚ್ಚರಿಕೆ ನೀಡಿತು. ಆದರೆ ಕೆಲವು ಖಾಸಗಿ ವ್ಯಕ್ತಿಗಳು ರಾಜಕಾಲುವೆಯ ಮೇಲೆ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಿ ಬಾಡಿಗೆಗೆ ನೀಡಿದರು. ಕಳೆದ 1 ತಿಂಗಳಿನಿಂದ ತೆರವುಗೊಳಿಸುವಂತೆ ಸೂಚಿಸಿದರೂ ಸಹ ಮನೆಗಳನ್ನು ತೆರವುಗೊಳಿಸಲು ನಿರಾಕರಿಸಿದ್ದರಿಂದ ಇಂದು ಕಾರ್ಯಾಚರಣೆ ನಡೆಸಲಾಯಿತು. ತೆರವು ಕಾರ್ಯಾಚರಣೆಯ ವೇಳೆ ಉಪ ತಹಸೀಲ್ದಾರ್ ನವೀನ್ ಮತ್ತು ಸ್ಥಳೀಯರ ನಡುವೆ ವಾಗ್ವಾದ ನಡೆಯಿತು. ಮನೆಗಳನ್ನ ಕಳೆದುಕೊಂಡು ಮಾಲೀಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಈ ಅಕ್ರಮ ಕಟ್ಟಡಗಳನ್ನ ನಿರ್ಮಿಸಲು ಅನುಮತಿ ನೀಡಿದ ಅಧಿಕಾರಿಗಳ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಜಿಲ್ಲಾಧಿಕಾರಿ ಜಗದೀಶ್, ಯಾವುದೇ ಕಾರಣಕ್ಕೂ ರಾಜಕಾಲುವೆ ಒತ್ತುವರಿಗೆ ಅವಕಾಶ ನೀಡುವುದಿಲ್ಲ, ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಇದೇ ವೇಳೆ ಮನೆಗಳನ್ನ ತೆರವುಗೊಳಿಸಿದ ನಂತರ ಮನೆ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಲು ರೆವಿನ್ಯೂ ಅಧಿಕಾರಿಗಳು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಕಾರ್ಯಾಚರಣೆಯಲ್ಲಿ ಪೊಲೀಸರು ಬಂದೋಬಸ್ತನ್ನ ಒದಗಿಸಿದರು. ಆಯ್ತೇನಮ್ಮ? ಹಲೋ. ಕರ್ಕೊಂಡು ನಾನೇನಿಲ್ಲ ಅಂತ ಹೇಳಿದ್ದ. ಹಲೋ. ಕರ್ಕೊಂಡು 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 ಹಲೋ.
ಕರ್ಕೊಂಡ್ರಿ ಹಾಕಿರಿ 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 ನೀವು ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಜಾಸ್ತಿ ಮಾತಾಡ್ತಾರೆ ನಾನೇನಿಲ್ಲ ಅಂತ ಹೇಳಿದ್ನ. ಹಲೋ ಕರ್ಕೊಂಡ್ರಿ ಹಾಕಿರಿ 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 ನೀವು ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಜಾಸ್ತಿ ಮಾತಾಡ್ತಾರೆ ಹಲೋ ಕರ್ಕೊಂಡ್ರಿ ಹಾಕಿರಿ 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 ನೀವು ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಜಾಸ್ತಿ ಮಾತಾಡ್ತಾರೆ ನಾನೇನಿಲ್ಲ ಅಂತ ಹೇಳಿದ್ನ. ಹಲೋ ಕರ್ಕೊಂಡ್ರಿ ಹಾಕಿರಿ 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 ನೀವು ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಜಾಸ್ತಿ ಮಾತಾಡ್ತಾರೆ ಹಲೋ ಕರ್ಕೊಂಡ್ರಿ ಹಾಕಿರಿ 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 ನೀವು ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಜಾಸ್ತಿ ಮಾತಾಡ್ತಾರೆ ನಾನೇನಿಲ್ಲ ಅಂತ ಹೇಳಿದ್ನ. ಹಲೋ ಕರ್ಕೊಂಡ್ರಿ ಹಾಕಿರಿ 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 ನೀವು ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಜಾಸ್ತಿ ಮಾತಾಡ್ತಾರೆ ಹಲೋ ಕರ್ಕೊಂಡ್ರಿ ಹಾಕಿರಿ 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 ನೀವು ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಕರ್ಕೊಂಡ್ರಿ ಹಾಕಿರಿ ಜಾಸ್ತಿ ಮಾತಾಡ್ತಾರೆ ವೀಕ್ಷಕರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಾದಂಥ ಮುನಿಯಪ್ಪ ಅವರು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮುನಿಯಪ್ಪ ಅವರೇ, ನಮಸ್ಕಾರ. ಹೇಳಿ ಸಂಗೀತ ಅವರು. ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿ ಏನಿದೆ ನಿಮ್ಮ ಬಳಿ? ಹೌದು, ಬೊಮ್ಮಸಂದ್ರ ವ್ಯಾಪ್ತಿ ಬರುವಂತ ಸರ್ವೆ ನಂಬರ್ ಒಂದು ಎಷ್ಟು ಸರ್ವೆ ನಂಬರ್ ಅಂದ್ರೆ ಒಂದು 10 ಸರ್ವೆ ನಂಬರ್ 10 ಇರುತ್ತೆ. ಟೋಟಲ್ 2 ಎಕರೆ ಜಾಗದಲ್ಲಿ ರಾಜಕಾಲುವಿನಲ್ಲಿ ಮನೆಗಳು ಕಟ್ಕೊಂಡು 28 ಮನೆಗಳು ಸ್ಥಳೀಯ ಖಾಸಗಿಯವರು 28 ಮನೆಗಳು ಬಾಡಿಗೆ ಕೊಟ್ಕೊಂಡು ಬಾಡಿಗೆ ದುಡ್ಕೊಂತ ಇದ್ರು. ಇದು ಇಷ್ಟು ದಿವಸ ಏನ್ ಮಾಡ್ತಾರೆ ಅಧಿಕಾರಿಗಳು ಗಮನಿಸ್ತಾ ಇರಲಿಲ್ಲ. ಯಾರು ಸಾರ್ವಜನಿಕರು ಅರ್ಜಿಗಳು ಕೊಟ್ಟಿರೋದ್ರಿಂದ ಅರ್ಜಿಗಳು ಪರಿಶೀಲನೆ ಮಾಡಿದಾಗ ಇದು ರಾಜಕಾಲುವೆ ಎಂದು ಗೊತ್ತಾಗಿದ ತಕ್ಷಣ ಅತಿಬೆಲೆ ಉಪ ತಹಶೀಲ್ದಾರ್ ಅವರ ನವೀನ್ ಕುಮಾರ್ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಅಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ನಿನ್ನೆ 28 ಮನೆಗಳು ತೆರವುಗೊಳಿಸಿ 2 ಎಕರೆ ಜಾಗವನ್ನು ಸರ್ಕಾರಿ ಸುಪರ್ದಿಗೆ ತೆಗೆದುಕೊಂಡು ಅಲ್ಲಿ ರಾಜಕಾಲುವೆ ಉಳಿಸ್ಕೊಂಡಿದ್ದಾರೆ. ಹಾಗೂ ಈಗ ಇದೇ ರೀತಿ ಮಳೆ ಬಂದಾಗ ಏನಾಗ್ತಾ ಇದೆ, ಬೆಂಗಳೂರು ಮಹಾನಗರ ಬೆಂಗಳೂರು ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಜಾಗದಲ್ಲಿ ರಾಜಕಾಲುವೆಗಳು ಒತ್ತುವರಿ ಆಗಿರೋದ್ರಿಂದ ರಾಜಕಾಲುವಿನಲ್ಲಿ ಸುಗಮವಾಗಿ ನೀರು ಹೋಗದಿರುವಂತ ಕಾರಣದಿಂದ ನಮ್ಮ ಬೆಂಗಳೂರು ಜಿಲ್ಲಾ ಅಧಿಕಾರಿ ಜಗದೀಶ್ ಮತ್ತು ಅತಿಬೆಲೆ ಉಪ ತಹಸೀಲ್ದಾರ್ ಅವರ ನವೀನ್ ಕುಮಾರ್ ನೇತೃತ್ವದಲ್ಲಿ ಇನ್ನು ಮುಂದಿನ ಪೀಳಿಗೆಗೆ ನಾವು ಇವತ್ತಿನ ನಮ್ಮ ಅಧಿಕಾರಾವಧಿನಲ್ಲಿ ರಾಜಕಾಲುವೆ ತೆರವುಗೊಳಿಸಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ಇದು ತುಂಬಾ ತೊಂದರೆ ಆಗುತ್ತೆ ಅಂತ ಎಚ್ಚೆತ್ತುಕೊಂಡು ಖಾಸಗಿಯವರ 28 ಮನೆಗಳ ತೆರವು ಮತ್ತೆ 2 ಎಕರೆ ಸರ್ಕಾರಿ ಸುಪ್ಪದಿಗೆ ತಗೊಂಡು ಕೋಟ್ಯಾಂತರ ರು ಮೌಲ್ಯದ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ. ಸಂಗೀತ, ಈ 28 ಮನೆಗಳು ಎಷ್ಟು ವರ್ಷಗಳಿಂದ ಅಲ್ಲಿ ಕಟ್ಟಿ ನಿರ್ಮಿಸಲಾಗಿತ್ತು? ಎಷ್ಟು ವರ್ಷಗಳಿಂದ ನಿರ್ಮಿಸಲಾಗಿ ಆ ಮನೆಗಳು ಎಷ್ಟು ವರ್ಷದಿಂದ ಅಲ್ಲಿ ಇದ್ವು? ಅಂದ್ರೆ ಅದು ಆ ಭಾಗದಲ್ಲಿ ಅವಾಗ ಅಂದ್ರೆ 2020 ಗಿಂತ 2000 ಇಸ್ವಿಗಿಂತ ಹಿಂದೆ ಅವೆಲ್ಲ ಪ್ರದೇಶಗಳು ರಾಗಿ ತೋಟಗಾರಿಕೆ ಆಗಿ ಪ್ರದೇಶವಾಗಿತ್ತು. ಹಾಗೆ ಸರ್ಕಾರಗಳು ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ರು. ಬೊಮ್ಮಸಂದ್ರ ಏರಿಯಾ ಇಂಡಸ್ಟ್ರಿಯಲ್ ಮಾಡಿ ಸರ್ಕಾರ ಕೆಲವು ಅಕ್ವಿಷನ್ ಮಾಡ್ಕೊಂಡ್ರು ಭೂಮಿನ. ಆ ಸಂದರ್ಭದಲ್ಲಿ ಅವಾಗ ಇವ್ರೇನ್ ಮಾಡಿದಾರೆ, ಅಲ್ಲಿ ಅತಿ ಹೆಚ್ಚು ಹೊರ ರಾಜ್ಯದವರು ಅಂದ್ರೆ ಉತ್ತರ ಭಾರತದವರು ಮತ್ತೆ ನೇಪಾಳಿದವರು ಅತಿ ಹೆಚ್ಚಾಗಿ ಈಗ ಬಾಡಿಗೆಗಳಿಗೆ ಬೇಡಿಕೆ ಇರೋದ್ರಿಂದ ಅವ್ರಿಗೆ ಈ ಸಣ್ಣದಾಗಿ ಮನೆಗಳು ಒಂದು 20ಗೆ 10 ಇಲ್ಲಾಂದ್ರೆ 15ಗೆ 10 ಆಗಿ ಚಿಕ್ಕ ಮನೆಗಳು ಕಟ್ಟಿಕೊಟ್ರೆ ಬಾಡಿಗೆ ದುಡ್ಕೋಬಹುದಂತ ಉದ್ದೇಶದಿಂದ ಅಲ್ಲಿ ಸ್ಥಳೀಯರು ಪ್ರಭಾವಿಗಳಾಗಿರೋದ್ರಿಂದ ಅವ್ರ ಮನೆಗಳು
ಅವ್ರ ಕಡೆಯಿಂದ ಬಾಡಿಗೆ ಪಡೆದು ಆ ಹೊರ ರಾಜ್ಯದವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಯಾವ್ದು ಸರ್ಕಾರಿ ಜಾಗ, ಯಾವ್ದು ರಾಜ ಕಾಲುವೆ, ಯಾವ್ದು ಒತ್ತುವರಿ ಜಾಗ ಅಂತ ಗೊತ್ತಿರಲ್ಲ ಪಾಪ ಅವ್ರಿಗೆ ಏನೋ ಮನೆ ಬೇಕು ಉಳ್ಕೊಳ್ಳೋದಕ್ಕೆ ಮನೆ ಬಾಡಿಗೆ ಕೊಡ್ತಾ ಇದ್ರು. ಆ ಮನೆಗಳಲ್ಲಿ ಉಳ್ಕೊಂತ ಇದ್ರು. ಈಗ ಏಕಾಏಕಿ ಈಗ ಸರ್ಕಾರಿ ರಾಜ್ಯ ಕಾಲುವೆ ಆಗಿರೋದ್ರಿಂದ DC ಮತ್ತೆ ಉಪ ತಹಸೀಲ್ದಾರ್ ಅವರು ಬಂದು ಅಲ್ಲಿ ತೆರವುಗೊಳಿಸಿದಾಗ ಅವ್ರಿಗೆ ಆ ಮನೆಗಳು ಖಾಲಿ ಮಾಡು ಅಂತ ಹೇಳಿದಾಗ ಬೇರೆ ಮನೆಗಳಿಗೂ ಹೋಗಕ್ ಆಗ್ದಿರಾ ಅವ್ರೇನ್ ಮಾಡ್ತಾ ಇದ್ರು ಪಾಪ ಇವರು ಮನೆಗಳಲ್ಲಿ ಅದೇ ಮನೇಲಿ ವಾಸ ಮಾಡ್ತಾ ಇರೋದ್ರಿಂದ ಆ ವಾಸ ಮಾಡ್ತಾ ಸಂದರ್ಭದಲ್ಲಿ ಎಲ್ಲಿ ಹೋಗಕ್ ಆಗ್ದಿರ ಅವರು ದಿಗ್ಭ್ರಮೆ ಆದ್ರು. ಈ ತರ ಹೊರ ರಾಜ್ಯದವ್ರಿಗೆ ಅವ್ರಿಗೆ ಮನೆಗಳು ಗುಡಿಸಿ ಅವ್ರು ಬಾಡಿಗೆ ಕೊಟ್ಟಿರೋದ್ರಿಂದ ಅವರು ತುಂಬಾ ಅನ್ಯಾಯಕ್ಕೆ ಒಳಗಾಗಿದ್ರು. ಅವರು ಸ್ವಲ್ಪ ನಾವು ಇಷ್ಟು ವರ್ಷದಿಂದ ಬಾಡಿಗೆಗೆ ಇದೀವಿ ಅಂತ ಇರಿಸೋ ಅಧಿಕಾರಿಗಳ ಮೇಲೆ ಚಕಮಕಿ ಆಗಿರೋದು ಕಂಡು ಬಂದಿದೆ. ಏನೇ ಕಂಡು ಬಂದ್ರೂ ಸರ್ಕಾರ ಅದು ಪ್ರಾಪರ್ಟಿ ಆಗಿರೋದ್ರಿಂದ ಅದು ರಾಜಕಾಲುವಾಗಿರೋದ್ರಿಂದ ಖಡಕ್ ನಿರ್ಧಾರ ತಗೊಂಡು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಮತ್ತು ಉಪ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಸುಪಾರಿ ತೆಗೆದುಕೊಂಡಿದ್ದಾರೆ. ಈಗ ಅಲ್ಲಿ ಅತಿ ಹೆಚ್ಚು ಅಂದ್ರೆ ಕಾರ್ಖಾನೆಗಳು ಇರೋದ್ರಿಂದ ಅಲ್ಲಿ ಕಾರ್ಖಾನೆಗಳು ಕೆಲ್ಸಕ್ಕೆ ಹೋಗೋರು ಅಲ್ಲಿ ಮನೆಗಳು ವಾಸ ಮಾಡ್ತಾ ಇದ್ರು. ಆ ವಾಸ ಮಾಡ್ತಾ ಇರೋರಿಗೆ ಅವ್ರಿಗೆ ಏನು ಸಣ್ಣ ಪುಟ್ಟ ಮನೆಗಳು ಹೊರ ರಾಜ್ಯದವ್ರು ಅವ್ರು ನಮ್ಮ ರಾಜ್ಯದವ್ರು ಆಗಿದ್ರೆ ಅವ್ರಿಗೆ ಯಾವ ಸರ್ಕಾರಿ ಭೂಮಿ ಯಾವ್ದು ಸ್ವಂತ ಭೂಮಿ ಅಂತ ಗೊತ್ತಾಗುತ್ತೆ. ಅವ್ರು ನೋಡ್ಕೊಂಡು ಬಾಡಿಗೆಗಳಿಗಿರ್ತಾರೆ. ಇವ್ರು ಹೊರ ರಾಜ್ಯದವ್ರಿಗೆ ಏನು ಗೊತ್ತಾಗಲ್ಲ. ಅವರು ಕಡು ಬಡತನ ಆಗಿರೋದ್ರಿಂದ ಕಡು ಬಡತನಕ್ಕೆ ಅವ್ರೇನು ಕಮ್ಮಿ ಬಾಡಿಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಉಳ್ಕೊಳ್ಳೋಂತ ಅವ್ರ ಆಸೆ ಆಗಿರ್ತದೆ. ಅದು ಈ ರೀತಿ ತೊಂದರೆ ಆಗಿರೋದ್ರಿಂದ ಆದ್ರೆ ಏನೇ ಆದ್ರೂ ಅದು ಸರ್ಕಾರಿ ನಿಯಮ ಉಲ್ಲಂಘನೆ ಆಗಿರೋದ್ರಿಂದ ಸರ್ಕಾರಿ ರಾಜಕಾಲುವೆ ಉಲ್ಲಂಘನೆ ಆಗಿರೋದ್ರಿಂದ ಸರ್ಕಾರ ಅವರು ನೇತೃತ್ವದಲ್ಲಿ ಕಂದಾಯ ಅಧಿಕಾರಿ ನೇತೃತ್ವದಲ್ಲಿ ನಿನ್ನೆ ವಶಪಡಿಸಿಕೊಂಡಿದ್ದಾರೆ. ಸಂಗೀತ, ಒತ್ತುವರಿ ಮಾಡ್ಕೊಂಡಿದ್ದಂತ ಜಾಗದಲ್ಲಿ ಕಟ್ಟಿದ್ದಂತ ಮನೆಗಳನ್ನ ಸಂಪೂರ್ಣವಾಗಿ ಈಗ ತೆರವುಗೊಳಿಸಲಾಗಿದ್ಯಾ? ಈಗ ತೆರವುಗೊಳಿಸಲಾಗಿದೆ. ನಿನ್ನೆ ಸಂಪೂರ್ಣವಾಗಿ ತೆರವುಗೊಳಿಸಿದ್ರೆ ಇನ್ನು ಉಳಿದ ಸರ್ವೆ ನಂಬರ್ಗಳು ಇವತ್ತು ತೆರವುಗೊಳಿಸ್ತಾ ಇದ್ದಾರೆ. ಇವತ್ತು ತೆರವುಗೊಳಿಸಿ ಒಂದು ನಮ್ಗೆ ನವೀನ್ ಕುಮಾರ್ ಅವರು ಹೇಳಿದ್ರು. ಆದ್ರೆ ನಾವು ಕಾರಣದಿಂದ ಆ ಕಡೆ ಹೋಗಕ್ ಆಗ್ಲಿಲ್ಲ. ಅದು ಮಾಹಿತಿ ಪಡ್ಕೊಂಡು ನೋಡಿ ಅದೇನಾದ್ರು ಅಪ್ಡೇಟ್ ಆಗಿದ್ರೆ ಅದನ್ನ ಸ್ವಲ್ಪ ಮಾಹಿತಿ ತೆಗೆದುಕೊಂತೀನಿ ಸಂಗೀತ ಅವರೇ. ಅದು ಅಪ್ಡೇಟ್ ನನಗೆ ಇನ್ನು ಗೊತ್ತಿಲ್ದಿರೋದ್ರಿಂದ ನಾನು ಇನ್ನು ಮಾಹಿತಿ ತೆಗೆದುಕೊಳಕ್ಕಾಗಲಿಲ್ಲ. ಅದಕ್ಕೆ ಅದು ನೋಡ್ತೀನಿ, ಕಾದು ನೋಡಿ ಆಮೇಲೆ ಮತ್ತೆ ಅವ್ರನ್ನ ಮಾಹಿತಿ ತಿಳ್ಕೊಂತೀನಿ. ಏನಾದ್ರು ಇವತ್ತು ಕಾರ್ಯ ಮುಂದುವರ್ಸ್ಕೊಂಡಿದ್ದಾರೆ ಬೇರೆ ಸರ್ವೆ ನಂಬರ್ ಅಂದ್ರೆ ನೆನ್ನೆ ಅಷ್ಟು ಸರ್ವೆ ನಂಬರ್ಗಳು ತೆರವುಗೊಳಿಸಿದ್ದಾರೆ. ಇನ್ನು ಉಳಿದಿದ್ದು ಇವತ್ತು 2 ಎಕರೆ ಅಂದ್ರೆ ನಿನ್ನೆ 2 ಎಕರೆ ಮಾತ್ರ ತೆರವುಗೊಳಿಸಿದ್ದಾರೆ. 2 ಎಕರೆ ಸಂಬಂಧಪಟ್ಟಿರುವಂತ ಜಾಗ ತೆರವುಗೊಳಿಸಿದ್ದಾರೆ. ಇನ್ನು ಉಳಿದಿದ್ದು ಇನ್ನು ಇದೆ ಅಂತ ಹೇಳಿದ್ದಾರೆ. ಇವತ್ತೇನಾದ್ರು ತೆರವುಗೊಳಿಸಿದ್ದಾರೆ ನಾನು ಮಾಹಿತಿ ತೆಗೆದುಕೊಂತೀನಿ ಸಂಗೀತ ಅವರೇ. ಧನ್ಯವಾದ ಮುನಿಯಪ್ಪ ನಿಮ್ಮ ಮಾಹಿತಿಗಾಗಿ. ವೀಕ್ಷಕರೇ, ಇದಿಷ್ಟು ನಮ್ಮ ವರದಿಗಾರರಾಗಿದ್ದಂಥ ಮುನಿಯಪ್ಪ ಅವರು ನೀಡಿದ ಮಾಹಿತಿಯಾಗಿತ್ತು. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿನ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸುವಂತೆ ಸ್ಥಳೀಯ ಆಡಳಿತವು ಈ ಹಿಂದೆ ಹಲವು ಬಾರಿ ಎಚ್ಚರಿಕೆ ನೀಡಿತು. ಆದರೆ ಕೆಲವು ಖಾಸಗಿ ವ್ಯಕ್ತಿಗಳು ರಾಜಕಾಲುವೆಯ ಮೇಲೆ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಿ ಬಾಡಿಗೆಗೆ ನೀಡಿದರು. ಕಳೆದ 1 ತಿಂಗಳಿನಿಂದ ತೆರವುಗೊಳಿಸುವಂತೆ ಸೂಚಿಸಿದರೂ ಸಹ ಮನೆಗಳನ್ನ ತೆರವುಗೊಳಿಸಲು ನಿರಾಕರಿಸಿದ್ದರಿಂದ ಇಂದು ಕಾರ್ಯಾಚರಣೆ ನಡೆಸಲಾಯಿತು. ಇದು 9, 10, 12, 25, 28ರಲ್ಲಿ ಏನು ರಾಜಕಾಲುವೆ ಇದೆ ಅದನ್ನೆಲ್ಲ ಸಂಪೂರ್ಣವಾಗಿ ಒತ್ತುವರಿ ಮಾಡಿದ್ದಾರೆ. ನೀವು ನೋಡ್ಬೋದು ಬೆಂಗಳೂರಿನಲ್ಲಿ ಎಲ್ಲ ಕಡೆ ಮಳೆ ಬಂತು ಅಂದರೆ ಎಲ್ಲ ಕಡೆ ನೀರು ನಿಂತು ತೊಂದರೆ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲೂ ಸಹ ರಾಜಕಾಲುವೆ ಒತ್ತುವರಿ ಮಾಡಿ ಎಲ್ಲ ಮನೆಗಳನ್ನ ಕಟ್ಕೊಂಡಿದ್ದಾರೆ, ರಸ್ತೆಗಳನ್ನ ಮಾಡ್ಕೊಂಡಿದ್ದಾರೆ. ಇವೆಲ್ಲವನ್ನು ರಿಮೂವ್ ಮಾಡಬೇಕಂತ ಏನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಇವತ್ತು ರಿಮೂವ್ ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಯಾರೇ ರಾಜಕಾಲುವೆ ಒತ್ತುವರಿ ಮಾಡಿದರೂ ಸಹ ಮುಲಾಜಿಲ್ಲದೆ ಕ್ರಮ ಜರುಗಿಸ್ತೀವಿ. ಯಾವುದೇ ಕಾರಣಕ್ಕೂ ರಾಜಕಾಲುವೆ ಒತ್ತುವರಿ ಮಾಡಲಿಕ್ಕೆ ಬಿಡೋದಿಲ್ಲ. ಈ ಮಳೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಲ್ಲರೂ ಸಹ ಬ್ಲೇಮ್ ಮಾಡ್ತಾರೆ. ಆದ್ದರಿಂದ ನಾವು ರಾಜಕಾಲುವೆಯನ್ನು ಒತ್ತುವರಿ ಮಾಡೋದನ್ನು ಬಿಡಬೇಕು. ಸಾರ್ವಜನಿಕರು ಯಾರೇ ಒತ್ತುವರಿ ಮಾಡಿದರೂ ರಾಜಕಾಲುವೆಯನ್ನು ಬಿಟ್ಟು ಮನೆ ಕಟ್ಕೊಳ್ಳುವಂಥದ್ದು, ಬಫರನ್ನು ಬಿಟ್ಟು ಮನೆ ಕಟ್ಕೊಳ್ಳುವಂಥದ್ದು ಮಾಡಿದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಈ ಥರ ಮಳೆ ಬಂದಂಥ ಸಂದರ್ಭದಲ್ಲಿ ಏನು ಅನಾಹುತಗಳಾಗ್ತವೆ, ಮನೆಗಳಿಗೆ ನೀರು ಹೋಗ್ತವೆ, ಜನರಿಗೆ ತೊಂದರೆ ಆಗ್ತದೆ, ಅದೆಲ್ಲ ತಪ್ಪು. ತೆರವು ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಒತ್ತುವರಿದಾರರು ದೌರ್ಜನ್ಯ ಮಾಡ್ತಾರೆ. ಪ್ರದಕ್ಷಿಣೆ ಇಲ್ಲ ಈಗ ಇದೆಲ್ಲ ಸರ್ಕಾರಿ ಕೆಲಸವನ್ನು ನಾವು ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಅದಕ್ಕೆ ಅಡ್ಡಿಪಡಿಸಿದರೆ ಖಂಡಿತ ಅಂಥವ್ರ ಮೇಲೆ ಕ್ರಮ ಜರುಗಿಸ್ತೀವಿ, ಕಂಪ್ಲೇಂಟ್ ಮಾಡೋದನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತೊಂದರೆ ಮಾಡಬಾರ್ದು. ಯಾರಾದರೂ ಇದ್ದರೆ ಅವ್ರಿಗೆ ದಾಖಲೆಗಳಿದ್ದರೆ ತಂದುಕೊಡ್ಲಿ. DC ಇದ್ದಾರೆ, AC ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ದಾಖಲೆಗಳನ್ನು ತಂದುಕೊಡ್ಲಿ, ವೆರಿಫೈ ಮಾಡ್ತೀವಿ. ಅವ್ರ ದಾಖಲೆಗಳು ಸರಿ ಇದ್ದರೆ ಅದನ್ನು ಒತ್ತುವರಿ ಆಗಿಲ್ಲ ಅಂತಂದರೆ ಬಿಡ್ತೀವಿ. ಅದು ಬಿಟ್ಟು ಸುಮ್ಮನೆ ಬಂದು ತೊಂದರೆ ಮಾಡೋದು, ಜಗಳ ಮಾಡೋದು, ಗಲಾಟೆ ಮಾಡೋದು, ಕೈ ಮಾಡಿದರೆ ಖಂಡಿತ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಜಗಳ ಮಾಡಿದರೂ ಸಹ ನಾವು ಸುಮ್ಮನೆ ಇರೋದಿಲ್ಲ.
ಸರ್ಕಾರಿ ಒತ್ತುವರಿ ತೆರವು ಮಾಡುವಂಥ ಸಂದರ್ಭದಲ್ಲಿ ಯಾರೇ ಅಡ್ಡಪಡಿಸಿದ್ರು ಅಂಥವ್ರ ಮೇಲೆ ಕಾನೂನು ಕ್ರಮ ಸರ್ ಒಟ್ಟು ಎಷ್ಟು ತೆರವು ಮಾಡಿದ್ದಾರೆ ಪ್ರೆಸೆಂಟ್? 2 ಎಕರೆ ತೆರವು ಮಾಡಿದ್ದೀವಿ. ಇನ್ನೂ ಸಹ ಇದೆ. ಈ ಕಡೆಗೆ ಇಂಡಸ್ಟ್ರಿಯಲ್ ಲೇಔಟ್ ಇದೆ, KIDB ಇಂದ ಇಂಡಸ್ಟ್ರಿಯಲ್ ಲೇಔಟ್ ಮಾಡಿದ್ದಾರೆ. ಅವ್ರ ಜೊತೆಗೆ ಜಂಟಿ ಸರ್ವೆ ಆಗಬೇಕು. ಜಂಟಿ ಸರ್ವೆ ಆದ ತಕ್ಷಣ ನಾವು ಕಂಟಿನ್ಯೂ. ದಿನಾಂಕ 13/10/2025 ಸರ್ವೆ ನಂಬರ್ 9, 10, 11, 12 ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದು. ಇದರಲ್ಲಿ ಒಬ್ಬ ಕಂಪ್ಲೇನೆಂಟು ಲೋಕಾಯುಕ್ತಕ್ಕೆ 2017ರಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ರಾಜ್ ಕಾಲುವೆ ಎಲ್ಲ ಒತ್ತುವರಿ ಆಗಿದೆ. ಈ ರಾಜ್ ಕಾಲುವೆ ಒತ್ತುವರಿ ಮಾಡ್ಕೊಂಡು ಕೆಲವರು ಮನೆಗಳು ಕಟ್ಕೊಂಡಿದ್ದಾರೆ, ಕೆಲವೊಬ್ರು ಮುಚ್ಕೊಂಡು ರೋಡ್ಗಳು ಮಾಡ್ಕೊಂಡಿದ್ದಾರೆ, KIDB ಬಿಲ್ಡಿಂಗ್ಸ್ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಅದನ್ನು ಈಗಾಗಲೇ 2024 ಏಪ್ರಿಲ್ ತಿಂಗಳಲ್ಲಿ ತೆರವು ಮಾಡಿತ್ತು. ತೆರವು ಮಾಡಿದ್ಮೇಲೆ ಇದನ್ನ ಮತ್ತೆ ನಾವು ಅವಾಗಿಂದ ತೆರವು ಮಾಡಿ ರಿಪೋರ್ಟ್ ಕೊಡ್ತೀವಿ, ಎಲ್ಲ ಆಗೋಗುತ್ತೆ. ಈಗ ಮತ್ತೆ ಬಂದು ಪರಿಶೀಲನೆ ಮಾಡುವಾಗ ಅದು ಒತ್ತುವರಿನ ಮುಚ್ಕೊಂಡು ರೋಡ್ ಮಾಡ್ಕೊಂಡಿರ್ತಾರೆ. ಸರಿ, ಅದನ್ನ ಆಯ್ತು, ಅವ್ರನ್ನ ರೋಡ್ ತಗ್ಸೋದಕ್ಕೆ ಹೋಗುವಷ್ಟರಲ್ಲಿ ಇನ್ನೊಂದ್ಸರಿ ಕಂಪ್ಲೇಂಟ್ ಆಗಿರುತ್ತೆ. ಇವರು ಅರ್ಧಂಬರ್ಧ ಮಾಹಿತಿ ಕೊಟ್ಟಿದ್ದಾರೆ, ಸಂಪೂರ್ಣವಾದ ಮಾಹಿತಿ ಕೊಟ್ಟಿಲ್ಲ. ಅದರಿಂದ ಇದನ್ನ ಒತ್ತುವರಿನ ತೆರವು ಮಾಡ್ಕೊಡಿ ಅಂತ ಹೇಳಿ ಮತ್ತೆ ಅರ್ಜಿ ಕೊಡ್ತಾರೆ. ಅದನ್ನ ಮತ್ತೆ ಅರ್ಜಿ ಕೊಟ್ಟುವಾಗ ನಾವು ಮತ್ತೆ ಪರಿಶೀಲನೆ ಮಾಡುವಾಗ ಯಾರು ದೂರುದಾರ ಆಗಿರ್ತಾರೋ ಅವರೇ ಅದನ್ನ ಒತ್ತುವರಿ ಮಾಡ್ಕೊಂಡು ರೋಡ್ ಮಾಡ್ಕೊಂಡು ಅವರ ಜಮೀನಲ್ಲಿ ಒಂದು ಕಂಪ್ನಿಗೆ ಬಾಡಿಗೆ ಕೊಡ್ತಾರೆ. ನಂತರ ಇವಾಗ ನೀವೇನು ನಾನು ಹಿಂದೆ ನೋಡ್ತಾ ಇದ್ರು, ಅದರಲ್ಲಿ 25 ಮನೆ, ಸುಮಾರು ಒಂದು 26 ಮನೆ, ಸುಮಾರು ಒಂದು 25 ವರ್ಷದ ಮನೆಗಳು ಬಾಡಿಗೆಗಳು ಕಟ್ಕೊಂಡು ಅವ್ರು ಬಾಡಿಗೆ ತಗೊಂತಾ ಇರ್ತಾರೆ. ಇದೆಲ್ಲ ರಾಜಕಾಲುವೆ ಮೇಲೆ ಇರುತ್ತೆ. ಆ ರಾಜಕೀಯ ಕಾಲುವೆನ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು, ನಮ್ಮ ಸಾಹೇಬರು, ತಹಸೀಲ್ದಾರ್ ಸಾಹೇಬರು ನಿರ್ದೇಶನಂತೆ ಇವತ್ತು ಎಲ್ಲ ಒತ್ತುವರಿ ತೆರವು ಮಾಡ್ತಾ ಇದ್ವಿ. ಸುಮಾರು 2.25 ಎಕರೆಯಷ್ಟು ಒತ್ತುವರಿ ಆಗಿರೋದನ್ನ ಇವತ್ತು, ನಾಳೆ, ನಾಡ್ದು 3 ದಿವಸ ಕ್ಲೋಸ್ ಮಾಡಿ. ಇದು ಕಂಪ್ಲೀಟ್ ರಾಜಕಾಲುವೆ ಸರ್? ಕಂಪ್ಲೀಟ್ ರಾಜಕಾಲುವೆ. ಒತ್ತುವರಿದಾರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಈಗ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನು ಇದು ಮಾಡಿಸ್ತೀರಿ. ಮೇಲೆ ಇದು ಮೇಲಧಿಕಾರಿಗೆ ಬರೆದು ಅದು ಪರ್ಮಿಷನ್ ತಗೊಂಡು ಅದ್ರ ಪ್ರಕಾರ ನಾವು ಸರ್ 20 ವರ್ಷದಿಂದ ಏನ್ ಮಾಡ್ತಿದ್ವಿ ಸರ್ ಒಂದು ಕಂದಾಯ ಇಲಾಖೆ? ಕಂದಾಯ ಇಲಾಖೆಯಲ್ಲಿ ಇದು ನಮಗೆ ನಾವು ಬಂದ ಮೇಲೆ ಗೊತ್ತಾಗಿದೆ. ನಾನು ಬಂದು 1 ವರ್ಷ ಆಯ್ತು. ಕಳೆದ 1 ವರ್ಷದಲ್ಲಿ ಇದು ಕಂಪ್ಲೇಂಟ್ ಬಂದಾಗ ನಾನು ಇಮಿಡಿಯೇಟ್ ಬಂದು ಸ್ಪಾಟ್ ನೋಡಿ ಇದನ್ನ ಚೆಕ್ ಮಾಡ್ಕೊಂಡ್ಮೇಲೆ ಮೇಲಧಿಕಾರಿಗಳು ಮಾರ್ಗದರ್ಶನ ತಗೊಂಡು ಇದನ್ನು ನಾನು ಒತ್ತುವರಿ ಈ ವ್ಯಾಪ್ತಿಲಿ ಇಷ್ಟೇನಾ ಅಥವಾ ಇನ್ನ ಇದೆ. ನಾನು ಈಗಾಗಲೇ ತಮಗೆಲ್ಲರೂ ಗೊತ್ತಿರಂಗೆ ಹಂತವಾಗಿ ಎಲ್ಲೆಲ್ಲಿ ಮೇಜರ್ ಇಶ್ಯೂಸ್ ಇದೆ ಅಲ್ಲಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಿ ಜಮೀನಿದ್ರು ಅದನ್ನ ಸಂಪೂರ್ಣವಾಗಿ ಒಂದು ಸರ್ವೆ ಮಾಡಿಸಿ ಅದನ್ನ ಒತ್ತುವರಿ